ಅರೆ ಈ ಚಿಂಗಮ್ ಸರ್ ಎಲ್ಲ ಹೋಗ್ಬಿಟ್ರು, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಅಯ್ಯೋ ಬರ್ತಾರ ಇರಯ್ಯ, ನೀವಿಬ್ರು ಪ್ಯಾಕಿಂಗ್ ನ ಸರಿಯಾಗಿ ಮಾಡ್ಕೊಂಡಿದ್ದೀರಿ ತಾನೇ? ನಾವು ಸಾಮಾನೆಲ್ಲ ಪ್ಯಾಕ್ ಮಾಡಿ ರೂಮ್ ಒಳಗಡೆ ಇಟ್ಬಿಟ್ಟಿದೀವಿ. ತಿಂಡಿ ತಿಂದು ಟೀ ಕುಡಿದ್ಬಿಟ್ಟು ಬ್ಯಾಗ್ ಎತ್ಕೊಂಡ್ಬಿಟ್ಟು ಪ್ಯಾರಿಸ್ ಕೈಲಿಂದ ರೈಟ್ ಹೇಳ್ಬಿಡ್ತೀವಿ ಅಷ್ಟೇ. ಅಯ್ಯಮ್ಮ, ನನಗೆ ಲಂಡನ್ ಬಿಟ್ಟು ಹೋಗೋದಕ್ಕೆ ಸ್ವಲ್ಪನೂ ಮನ್ಸಿಲ್ಲ. ಮೋಟು ಪತ್ಲೊಂದು ಪ್ಯಾಕಿಂಗ್ ಆಗೋಗಿದೆ. ವೆರಿ ಗುಡ್. ಇವಾಗ ಬರುತ್ತೆ ನೋಡಿ ಮಜಾ. ಎದ್ದೇಳ್ರ, ಇವಾಗ್ಲಲ್ಲ. ಇದೇ ಮೋಟು ಪತ್ಲನ್ ಡ್ರಾಮ. ಬರೀ ಇಷ್ಟೇನ ಸಾಮಾನು? ಇಷ್ಟರಲ್ಲೇ ಸಾಕಾಗ್ತದ? ಬಚ್ಚಿಕೋಬೇಕು. ಮೊಟ್ಟು ಏನ ಬ್ಯಾಗ್ ಇಷ್ಟೊಂದು ಭಾರ ಆಗ್ಬಿಟ್ಟಿದೆಯಲ್ಲ? ಅರೆ ಗಸಿಟರಾಮು ಡಾಕ್ಟರ್ ಅವ್ರ ಬಟ್ಟೆನೆಲ್ಲ ನಮ್ಮ ಬ್ಯಾಗಿಗೆ ತುರುಕ್ಬಿಟ್ಟಿದ್ದಾರೆ ಜೊತೆ ಕಣೋ. ಅವ್ರ ಬ್ಯಾಗ್ ಚೆಕ್ ಮಾಡು. ಅವ್ರ ಬ್ಯಾಗ್ ಮೇಲೆ ಯಾಕೋ ಅನುಮಾನ ಬರ್ತಾ ಇದೆ. ಎಕ್ಸ್ಕ್ಯೂಸ್ ಮೀ, ನೀವುಗಳು ನಿಮ್ ಬ್ಯಾಗ್ ತೆಗೆದು ತೋರ್ಸ್ಲಿಕ್ಕಾಗುತ್ತಾ? ಅಲ್ಲ ಸರ್, ನಮ್ಮನ್ನೇನ್ ತಾವು ಕಳ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ಸರ್, ಆತರ ಏನಿಲ್ಲ. ಇದು ನಮ್ಮ ಹೋಟೆಲ್ ನ ಪಾಲಿಸಿ ಇದೆ. ಅಯ್ಯೋ ಚೆಕ್ ಮಾಡ್ಕೊಳ್ಳಿ ಬಿಡೋ ಮೊಟ್ಟು. ಅವ್ರ ರೂಲ್ಸ್ ಫಾಲೋ ಮಾಡ್ತಾರೆ ಅಷ್ಟೇನೆ. ನೋಡ್ಕೊಬಿಡಿ ಸರ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದೇನಿದು? ರೂಮ್ ನಲ್ಲಿರೋ ಎಲ್ಲಾ ಸಾಮಾನುಗಳನ್ನು ಕದ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಇಲ್ಲ ಸರ್, ಯಾರ ನಮ್ಮ ಶಿಕ್ಷಕಕ್ಕೆ ಬ್ಯಾಗ್ ತಂದಿಟ್ಟಿದ್ದಾರೆ. ನಾವು ಕಳ್ರಲ್ಲ ಸರ್. ಬೇಗ ಪೊಲೀಸ್ಗೆ ಫೋನ್ ಮಾಡಿ. ನಾವು ಕಳ್ರಲ್ಲ ಸರ್. ಯಾಕೆ ಸರ್ ಪೊಲೀಸ್ ತವ್ರ ಕರಿತಾ ಇದ್ದೀರಾ? ಇಲ್ಲ, ಪೊಲೀಸ್ ಅವ್ರನ್ನ ಕರೆಸ್ಲೇಬೇಕಾಗುತ್ತೆ. ಇದು ನಮ್ಮ ಮರ್ಯಾದೆ ಪ್ರಶ್ನೆ ಕಣೋ. ನಾವು ಜೈಲಿಗೆ ಹೆಂಗ ಹೋಗಕ್ಕಾಗುತ್ತೆ ಹೇಳೋ? ಆದ್ರೆ ಇವ್ರಿಗೆ ನಾವು ಸಾಬೀತ್ ಪಡಿಸ್ಲೇಬೇಕು ಕಣೋ, ನಾವೇನ್ ಕಳ್ರಲ್ಲ ಅಂತ. ಆದ್ರೆ ಹೇಗೆ ಸಾಬೀತ್ ಪಡಿಸೋದ ಮೊಟ್ಟು? ಹೇಗೆ? ಇಲ್ಲಿಂದ ಎಸ್ಕೇಪ್ ಆಗೋದು ಅಷ್ಟೇ ಕಣೋ. ಓಡ್ಬಾ ನೀನು, ಬಾ ಓಡ್ಬಾರೋ. ಹಿಡೀರಿ, ಹಿಡ್ಕೊಳ್ಳಿ ಅವ್ರನ್ನ. ಬುಲ್ಬುಲ್ ರಾಣಿ, ಮೋಟು ಎಲ್ಲೋಗ್ಬಿಟ್ಟ? ಮೋಟು ನೀ ಹಂಗೆ ಆಟ ಆಡ್ತಿರ್ತೀಯೋ, ಹೊರಗಡೆ ಬರ್ತೀಯೋ ಹೇಳ್ಬಿಡ ಮೊದ್ಲು. ನೋಡ ಬಂದ್ಬಿಟ್ಟೆ ನಾನು. ನನ್ನ ಸ್ನೇಹಿತರಲ್ಲಿ ಸರ್. ಅವ್ರು ಹೊರಗಡೆ ಇದ್ದಾರೆ, ನೀನ್ ಜೈಲಿಗೆ ಹೋಗ್ತಾ ಇದೀಯಾ? ನೋ, ನನಗೆ ಜೈಲ್ಗೆ ಹೋಗಕ್ಕೆ ಮೂಡ್ ಇಲ್ಲ ಸರ್. ಥ್ಯಾಂಕ್ ಯು. ಬೇಗ ಬರ ಮೊಟು. ಹೊಡಿರಿ ಇವ್ರಿಗೆ, ಬಿಡ್ಬಿಡಿ, ಹೊಡಿರಿ, ಹಾಕಿ, ಅನ್ನ ಹೊಡಿರಿ, ಹೊಡಿರಿ. ಸರ್ ಅವ್ರು ಕಳ್ರಲ್ಲ ಸರ್, ಅವ್ರು ನಮ್ಮ ಸ್ನೇಹಿತರು ಸರ್. ನನ್ನ ಮಾತು ಕೇಳಿ. ಹೌದಾ? ಹಾಗಾದ್ರೆ ನೀವು ಬನ್ನಿ ಇಲ್ಲಿ. ಹೊಡಿರಿ ಇವ್ರಿಗೆ, ಬಿಡ್ಬಿಡಿ, ಹೊಡಿರಿ, ಹಾಕಿ, ಚೆನ್ನಾಗಿ ಹೊಡಿರಿ. ಅರೆ ಅವ್ರೆಲ್ಲ ಹೋದ್ರು? ಅಲ್ಲಿ ನೋಡಿ, ಅಲ್ಲಿ ಓಡೋಗ್ತಾ ಇದ್ದಾರೆ. ಹಿಡ್ಕೊಳ್ಳಿ. ಮೋಟಿನ ಹೊರಗಡೆ ಇಲ್ಲ ಕಣೋ, ಹೋಟೆಲ್ ಒಳಗಡೆ ಓಡೋಬೇಕು. ಯಾರು ನಮ್ಮನ್ನ ಸಿಕ್ಸ್ ಹಾಕಿದಾನೋ ಅವ್ನು ಹೋಟೆಲ್ ಒಳಗಡೆನೆ ಇದ್ದಾನೆ ಕಣೋ. ನಡಿ, ಆ ಮರದಿಂದ ಔಸಿಕೊಂಬೋಣ. ಗೋಲ್ಡ್ ನೋಡಿ, ಅವ್ರು ಓಡೋಗ್ತಾ ಇದ್ದಾರೆ. ಹಿಡ್ಕೊಳ್ಳಿ ಅವ್ರನ್ನ. ವೈ ಫಿಯರ್ ವೆನ್ ಚಿಂಗಮ್ ಇಸ್ ಹಿಯರ್? ಎಲ್ಲಿದ್ದಾರೆ ಕಳ? ಬೇಗ ಹೇಳಿ, ನಾನು ಅವ್ರನ್ನ ಬಿಡೋದಿಲ್ಲ. ಎಲ್ಲಿದ್ದಾರೆ ಅವರು? ನೋಡಿ, ಅವರು ನಿಮ್ಮ ಸ್ನೇಹಿತರಿದ್ದಾರೆ, ಅದಕ್ಕೆ ನಿಮ್ಮನ್ನ ಕರ್ಸಿರೋದು. ನೀವೇ ಹೋಗಿ ಅವ್ರನ್ನ ಹಿಡ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲಿಂದ ಪೊಲೀಸ್ ಅವ್ರನ್ನ ಕರ್ಸ್ಬೇಕಾಗತ್ತೆ. ನೋಡಿ, ಇವರೇ ಕಳ್ರು. ಅಯ್ಯಮ್ಮ, ಮೋಟು ಪತ್ಲು ಕಳ್ರ? ಇದು ಸಾಧ್ಯ ಇಲ್ಲ ಸರ್. ಅವ್ರು ಕದಿಯೋದಿಲ್ಲ ಸರ್. ನಾನಂತೂ ನಂಬೋದೇ ಇಲ್ಲ. ಇಲ್ಲಿ ನೋಡಿ ಚಿಂಗಮ್ ಸರ್, ಜನಗಳು ಟಾಯ್ಲೆಟ್ ಅಲ್ಲಿರೋ ಸೋಪು ಎಲ್ಲ ಕದೀತಾರೆ ಅಂತ ಕೇಳಿದೀನಿ, ಆದ್ರೆ ಇವರು ಟಿವಿ, ಶೋಟ್ ಕೇಸ್ ಸಾಮಾನು ಎಲ್ಲ ಕತ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯಮ್ಮ, ಐ ಕಾಂಟ್ ಬಿಲೀವ್ ದಟ್. ಮೋಟು ಪತ್ಲು ಕಳ್ರಾಗಕ್ ಸಾಧ್ಯನೇ ಇಲ್ಲ ಅಂಬ ಸತ್ಯ.
ಇದೇನು ಮೂಟೆ? ಇವ್ರು ಅವ್ರ ದೋಸ್ತರಿದ್ದಾರೆ, ಇವ್ರು ಓಡಾಕ್ತಾರೆ ಅಂದ್ಬಿಟ್ಟು ಕಟ್ ಹಾಕ್ಬಿಟ್ಟಿದೀವಿ. ಅಯ್ಯಮ್ಮ. ಅಯ್ಯೋ ಚಿಕ್ಕಪ್ಪ ಸರ್, ನಾವೇನ್ ಖಂಡಿತ ಕಳ್ತನ ಮಾಡಿಲ್ಲ ಸರ್. ನಡೀರಿ, ನಿಜವಾದ ಕಳ್ರಲ್ಲ ಹಿಡಿಬೇಕು. ಇವರಿಬ್ರು ನಮ್ಮ ಸ್ನೇಹಿತರು, ಇವ್ರು ಕಳ್ರಲ್ಲ. ನಾವು ನಿಜವಾದ ಕಳ್ರು ಯಾರು ಅಂತ ಹಿಡಿಲೇಬೇಕು. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ಇಂಪಾಸಿಬಲ್. ಗಾರ್ಡ್ಸ್ ಜಲ್ದಿ ಹಿಡ್ಕೊಳ್ಳಿ ಅವ್ರನ್ನ. ಚಿಂಗಂ ಸರ್, ಕತ್ಯಾಗಿ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ದೀರಾ ಸರ್? ತಲೆ ಎತ್ತಿ ನಿಂತ್ಕೊಳ್ಳಿ ಸರ್. ಅರೇ, ನೀವೆಲ್ಲರೂ ಸೇರ್ಕೊಂಡು ನನ್ನ ನಾಚಿಕೆಯಿಂದ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿದ್ರಲ್ಲ. ಎಂತ ಕೆಲಸ ಮಾಡ್ಬಿಟ್ರಿ ನೀವೆಲ್ಲ. ಚಿಂಗಂ ಸರ್, ನಾವೇನು ಮಾಡಿಲ್ಲ ಸರ್. ನಾವು ನಿಜವಾದ ಕಳ್ಳ ಯಾರು ಅಂತ ಹುಡುಕ್ತಾ ಇದೀವಿ ಸರ್. ಅವ್ರು ಇದೇ ಹೋಟೆಲ್ ಇದಾರೆ ಸರ್. ಅವರೇ ಸರ್ ನಮ್ಮನ್ನ ಸಿಕ್ಕಾಕ್ಸಿದ್ದು. ಅಲ್ಲಿದ್ದಾರೆ. ಇಲ್ಲೂ ಬಂದ್ರಲ್ಲಪ್ಪ. ಓಡಿ. ಅಲ್ಲೆಲ್ಲ ಒದೆ ತಿಂತಾ ಇದೀವಿ. ಅಯ್ಯೋ, ಹೊಗೆ ಹಾಕಿಸ್ಕೊಂಡ್ರೆ ಪೇಷಂಟ್ ಮೇಲೆ. ನನ್ನ ಲೈಫಲ್ಲಿ ಇಂಥ ಒದೆ ತಿಂದೇ ಇರ್ಲಿಲ್ಲ ಕಣಯ್ಯ. ಅಯ್ಯಮ್ಮ, ನನ್ನ 20 ವರ್ಷದ ಅನುಭವದಲ್ಲಿ ಎಷ್ಟು ಒದೆ ಯಾವತ್ತೂ ತಿಂದಿಲ್ಲ. ಬತ್ಲೋ, ಹೇಗಾದ್ರೂ ಮಾಡಿ CCTV ಇರೋ ರೂಮ್ ಒಳಗಡೆ ನಾವು ನುಗ್ಲೇಬೇಕು ಕಣೋ. ಆದ್ರೆ ಖಾಲಿ ಹೋಟೆಲ್ಲಿ ನನ್ನ ತಲೆ ಓಡ್ತಾನೆ ಇಲ್ಲ ಕಣೋ. ನೀನೇ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ? ಅರೆ, ನೀವು ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನಾವು ಕಳ್ಳರನ್ನ ಆಗ್ಲೇ ಇಟ್ಕೊಂಡ್ಬಿಟ್ಟಿದೀವಿ. ಒಳಗೆ ಹೋಗಿ ಚೆಕ್ ಮಾಡಿ. ಪತ್ಲು, ಇಲ್ಲಿ ನೋಡು, ಕಾರ್ಪೆಟ್ ಕೆಳಗಡೆ ಏನೋ ಇದ್ದಂಗಿದೆ ಅಲ್ವಾ? ಯಾವ್ದೋ ಆಕೃತಿ ನಿಂತ್ಕೊಳ್ತು. ಯಾರದು? ಅರೆ ಅರೆ, ಅವ್ನು ಜಾನು ಕಣೋ. ಮೋಟು, ನಮ್ಮನ್ನ ಜಾನೆ ಕಣೆ ಸಿಕ್ಕಾಕ್ಸಿರೋದು. ಅಲ್ಲೋಡು, ಅವ್ನು ಒಳಗಡೆ ಹೋಗ್ತಾ ಇದ್ದಾನೆ ನೋಡಲ್ಲಿ. ನೋಡು, ಮತ್ತೆ ವಾಪಸ್ ಹೊರಗಡೆ ಹೋಗ್ತಾ ಇದ್ದಾನೆ ಅವನು. ನೋ, ಜಾನ್ನ ಖಂಡಿತ ಬಿಡಲ್ಲ. ಜಾನ್! ಅಯ್ಯಬ್ಬ! ಅಯ್ಯ ಮೋಟು, ಎಂತ ಕೆಲಸ ಮಾಡ್ಬಿಟ್ಟಿಯೋ? ಫುಲ್ ವಿಡಿಯೋನೆಲ್ಲ ಡಿಲೀಟ್ ಮಾಡಕ್ ಬಿಟ್ಟಿಯಲ್ಲ ಹೊಡೆದ್ಬಿಟ್ಟು. ನೋಡು, ಸಬೂತ್ ಇದ್ದಿದ್ದೆಲ್ಲ ಹಾಳಾಗೋಯ್ತಲ್ಲೋ. ಎಂತ ಕೆಲಸ ಮಾಡ್ಬಿಟ್ಟು. ಏನ್ ಮಾಡಿದೀಗ? ಪತ್ಲು, ಜೋಶಲ್ಲಿ ಹಿಂಗೆಲ್ಲ ಆಗೋಗ್ಬಿಡ್ತ ಕಣೋ. ಈಗ ನೀನೇ ಏನಾದ್ರೂ ಯೋಚಿಸೋ. ಐಡಿಯಾ ಇಲ್ಲಿ ಕೇಳಿ. ನಾನೊಬ್ಬ ಇಂಟರ್ನ್ಯಾಷನಲ್ ಆಫೀಸರ್ಗೆ ಕರ್ಕೊಂಡು ಬಂದಿದ್ದೀನಿ. ಚುಟ್ಕಿ ಹೊಡೆಯೋ ಸಲ ಇದನ್ನೆಲ್ಲ ಸಾಲ್ವ್ ಮಾಡಕ್ ಬಿಡ್ತಾರೆ. ಆದ್ರೆ ಅವ್ರು ಒಂದೇ ಒಂದು ಪ್ರಾಬ್ಲಮ್ ಇದೆ. ಅವರು ಬಂದ ತಕ್ಷಣ ಹೋಗ್ಬೇಕು ಅಂತ ಇರ್ತಾರೆ. ಅವ್ರನ್ನ ಹೋಗೋದಿಕ್ ಮಾತ್ರ ಬಿಡೋದು ಬೇಡ. ಅವರಿಂದ ಈ ಕೆಲಸ ಆಗೋಗ್ಬಿಟ್ರೆ ನಿಮ್ ಹೋಟ್ಲಿಗೆ ಬಹಳ ಒಳ್ಳೆ ಹೆಸರು ಬಂದೇ ಬರುತ್ತೆ. ಇಲ್ಲಿದೆ ನೋಡಿ ಅವರ ಫೋಟೋ. ಈ ಫೋಟೋನ ಎಲ್ಲ ಸೆಕ್ಯೂರಿಟಿ ಆಫೀಸರ್ಸ್ಗೂ ಕಳ್ಸೋದ್ ನೋಡಿ. ಆಯ್ತು ಆಯ್ತು, ಆಗ್ಲಿ ಆಗ್ಲಿ, ಕಳಿಸ್ದೆ ಎಲ್ಲಾರ್ಗೂ ಫೋಟೋನ. ಸರ್ ಸರ್, ಬನ್ನಿ ಬನ್ನಿ. ನಮಗ್ ಗೊತ್ತಿದೆ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ CID ಆಫೀಸರ್ ಅಂತೇಳಿ. ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ಲೀಸ್. ಅರೆ, ಟೀ ತಿಂಡಿ ಎಲ್ಲ ತಗೊಂಬನ್ರಪ್ಪ. ಇದು CID ಸಾರ್ಗೆ. ನನಗೇನು ಬೇಡ, ಅವಸರದಲ್ಲಿದ್ದೇನೆ ನಾನು. ಇಲ್ಲ ಸರ್, ನೀವು ಹೋಗುವಾಗಿಲ್ಲ. ನೀವು ಇನ್ನೂ ಏನು ತಿಂದೇ ಇಲ್ವಲ್ಲ ಸರ್? ನನಗೆ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಸರ್ ಸರ್ ಸರ್, ನೀವು ದಯವಿಟ್ಟು ನಮ್ಮ ಕೇಸ್ನ ಸಾಲ್ವ್ ಮಾಡಿ ಸರ್. ಜಾನಿ, ಹೌ ಆರ್ ಯು? ಜಾನಿ ಜಾನಿ, ಮೋಟು ಈಟಿಂಗ್ ಶುಗರ್? ಇಲ್ಲ ಮೋಟು. ಒದೆ ಕೊಡ್ಲಾಕಾದ್ರೆ? ನೋ ಮೋಟು. ಓಪನ್ ಯುವರ್ ಮೌತ್. ಇಲ್ಲ ಅಂದ್ರೆ ಡಾನ್ 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 ಅಂತ. ಎಸ್ ಎಸ್, ಇವರಿಬ್ಬರನ್ನ ನಾನೇ ತಗ್ಲಾಕಿದ್ದೆ. ಅವ್ರ ಬ್ಯಾಗ್ ಅಲ್ಲಿ ಸಾಮಾನುಗಳು ನಾನೇ ಇಟ್ಟಿದ್ದು. ಇವನಿಂದ ನಾವು ತುಂಬಾ ಓಡಾಡಿದೀವಿ. 2 ನಿಮಿಷ ಕೊಡಿ, ಇವನ್ನ ನಾವು ಪರ್ಸನಲ್ ಆಗಿ ತನಿಖೆ ಮಾಡಬೇಕಾಗಿದೆ. ಪ್ಲೀಸ್. ಹಾ, ಕರ್ಕೊಂಡೋಗಿ ಕರ್ಕೊಂಡೋಗಿ. ಸ್ವಲ್ಪ ಬರ್ತೀರಾ? ಇದು ಇಂಟರ್ವ್ಯೂ ಅಲ್ಲ, ಬ್ಯಾಂಡ್ ಬಜಾಯಿಸೋ ಪ್ರೋಗ್ರಾಮ್. ನನ್ನ ಜೈಲಿಗೆ ಕಳಿಸಿ. ಈ ಗಾಡಿಗಳ ಸವಾಸನೆ ಬೇಡ. Watch India's largest kids library only on Jio Hotstar. Download the app now.